ಇವಾಗ ನೀವು ನೋಡ್ತಾ ಇರೋಂಥ ಪ್ರಾಣಿಯ ವಯಸ್ಸು 396. ಲಾಂಗೆಸ್ಟ್ ಲಿವಿಂಗ್ ವರ್ಟಿಬ್ರೇಟ್ ಅಂತ ಹೆಸರು ತಗೊಂಡಿರುವಂಥ ಈ ಪ್ರಾಣಿಯ ಹೆಸರು ಗ್ರೀನ್ಲ್ಯಾಂಡ್ ಶಾರ್ಕ್. ಯೂಶಲ್ ಆಗಿ 200 ರಿಂದ 500 ವರ್ಷಗಳ ಕಾಲ ಬದುಕುತ್ತೆ. ಒನ್ ಆಫ್ ದ ಮೋಸ್ಟ್ ಮಿಸ್ಟೀರಿಯಸ್ ಆನಿಮಲ್. ಆರ್ಟಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳ ಡೀಪ್ ಓಷನ್ ಅಲ್ಲಿ -1 ಡಿಗ್ರಿ ಟೆಂಪರೇಚರ್ ಇರುವಂಥ ಜಾಗದಲ್ಲಿ ಬದುಕುವಂಥ ಒಂದು ಪ್ರಾಣಿ. ಇದೊಂಥರ ಸ್ಲೋ ಮೂವಿಂಗ್ ಶಾರ್ಕ್. ಸ್ಪೀಡ್ ಇಲ್ಲ, ಅಗ್ರೆಷನ್ ಇಲ್ಲ, ಯಾರನ್ನೂ ಅಷ್ಟೊಂದು ಅಟ್ಯಾಕ್ ಮಾಡಲ್ಲ. ಯೂಶಲಿ ಸತ್ತು ಬಿದ್ದಿರುವಂಥ ಪ್ರಾಣಿಗಳನ್ನ ಸ್ಕ್ಯಾವೆಂಜ್ ಮಾಡಿ ತಿಂದು ಬದುಕುತ್ತೆ. ಕಣ್ಣೊಳಗಡೆ ಪ್ಯಾರಾಸೈಟ್ಸ್ ತುಂಬಿಕೊಂಡು ಅದು ಕಣ್ ಕಾಣಿಸ್ದಿರೋ ಹೋದ್ರೂ ಸಾಧುವಾಗಿ ಡ್ರಿಫ್ಟ್ ಆಗ್ತಾ ಹೋಗುತ್ತೆ. ಎಷ್ಟು ಸಾಧು ಅಂದರೆ ಮೇಲಿರುವಂಥ ಗ್ರೇಟ್ ವೈಟ್ ಟೈಗರ್ ಶಾರ್ಕ್ಸ್ ಅಲ್ಲ, ನನ್ನ ಫ್ಯಾಮಿಲಿಗೆ ಅವಮಾನ ಅಂತ ಹೇಳೋಷ್ಟು ಸಾಧು. ವಿಷಯ ಏನಂದರೆ ಈ ಶಾರ್ಕ್ಸ್ ಅಳಿವಿನ ಕಡೆಗೆ ಹೋಗ್ತಾ ಇದೆ. ಕಾರಣ ಏನಂದರೆ ಈ ಪ್ರಾಣಿ ಅದರ ಸೆಕ್ಷುವಲ್ ಮೆಚುರಿಟಿ ರೀಚ್ ಆಗಿ ರಿಪ್ರೊಡ್ಯೂಸ್ ಮಾಡೋದಕ್ಕೆ ಹತ್ತತ್ರ 150 ವರ್ಷಗಳಾಗುತ್ತೆ. ಅದು ಇಲ್ಲದೆ ಕ್ಲೈಮೇಟ್ ಚೇಂಜಸ್ಸಿಂದ 40% ಆಫ್ ಇದರ ಪಾಪ್ಯುಲೇಷನ್ಸ್ ಬಂದು ಕಡಿಮೆ ಆಗೋಗಿದೆ. ಈ ಶಾರ್ಕ್ಸ್ನ ಯಾರೂ ಅಷ್ಟೊಂದು ಬೇಟೆಯಾಡಲ್ಲ. ಕಾರಣ ಏನಂದರೆ ಈ ಶಾರ್ಕ್ ಮಾಂಸದಲ್ಲಿ ಟ್ರೈಮೆಥಿಲಮೈನ್ ಎನಾಕ್ಸೈಡ್ ಮತ್ತು ಯೂರಿಯಾ ಕಂಟೆಂಟ್ ಹೈ ಆಗಿರೋದ್ರಿಂದ ಮಾನವರು ಇದನ್ನು ತಿನ್ನೋದಕ್ಕಾಗಲ್ಲ. ಕೆಲವು ಕಡೆ ಮಾತ್ರ ಇದನ್ನು ಫರ್ಮೆಂಟ್ ಮಾಡಿ 6 ರಿಂದ 12 ವಾರಗಳು ಡ್ರೈ ಮಾಡಿ ಸ್ಪೆಷಲ್ ಡೆಲಿಕಸಿಯಾಗಿ ಸರ್ವ್ ಮಾಡ್ತಾರೆ.